ನಮಸ್ಕಾರ. ಇವತ್ತು ನಾವೇನು ಮಕರ ಸಂಕ್ರಾಂತಿ ಅಂತ ಹೇಳಿ ಕರಿತೀವಿ, ಆ ಮಕರ ಸಂಕ್ರಾಂತಿ ಅಂತ ಯಾಕೆ ಬಂತು ಅಂದ್ರೆ, ರೈತ ತಾನು ವರ್ಷೆಲ್ಲ ದುಡಿದು ವರ್ಷವೆಲ್ಲ ಉಳುಮೆ ಮಾಡಿ ಗೈದು ಆಕಳುಗಳ ಸಹಾಯದಿಂದ ಅಥವಾ ಆಡು ಭಾಷೆ ಹೇಳ್ಬೇಕಾದ್ರೆ ಎತ್ತು, ಓರಿ, ಕರ, ಎಮ್ಮೆ ಯಾವುದೇ ಆಗಲಿ ಒಂದು ನಮ್ಮ ಅವುಗಳ ಸಹಾಯದಿಂದ ಒಂದು ಬೆಳೆ ಬೆಳೆದು ಆ ಬೆಳೆನ ಒಕ್ಕಣೆ ಅಂದ್ರೆ ನಮ್ಮ ಕಡೆ ನಾವು ಕಣ ಮಾಡೋದು ಅಂತೀವಿ, ಅಥವಾ ಇಂಗ್ಲಿಷಲ್ಲಿ ಹಾರ್ವೆಸ್ಟ್ ಅಂತ ಕರೀತಾರೆ. ಇದೆಲ್ಲ ಮಾಡಿ ಅದನ್ನ ಒಂದು ಕಡೆ ರಾಶಿ ಹಾಕಿ ಆ ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಗುರುಗಳಿಗೆ, ಹಿರಿಯರಿಗೆ, ದೇವಸ್ಥಾನಗಳಿಗೆ, ಮಠಗಳಿಗೆ, ಮಾನ್ಯಗಳಿಗೆಲ್ಲ ಉಚಿತವಾಗಿ ನೀಡಿ ಉಳಿದಂತ ಒಂದು ಏನು ಧಾನ್ಯಗಳು ಉಳಿತವೆ ಅಥವಾ ಏನೋ ತರಕಾರಿ ಧಾನ್ಯ ಏನೇ ಆಗಲಿ ಅದನ್ನ ಒಂದ್ ಕಡೆ ಗುಡ್ಡೆ ಹಾಕಿ ಆ ಊರಿನ ಎಲ್ಲಾ ರೈತರು ಸೇರಿ ಹಸುಗಳಿಗೆ ಅವು ವರ್ಷವೆಲ್ಲ ಅವು ಏನು ಉಳುಮೆ ಮಾಡಿರ್ತವೆ, ಅವಾಗ ಅವಕ್ಕೆ ಪೂಜೆ ಮಾಡಿ ಅವಳಿಗೆ ಶೃಂಗಾರ ನಮ್ಮ ಕಡೆ ಕನ್ನಡ ಆಡು ಭಾಷೆ ಶೃಂಗಾರ ಮಾಡಿ ಅಂತಾರೆ. ಆದ್ರೆ ಶೃಂಗಾರ ಮಾಡಿ ಆ ಒಂದು ಅಲ್ಲಿ ಆ ದೇವಗೀತೆಗಳು, ರೈತ ಗೀತೆಗಳು, ಅದೇ ರೀತಿಯಾಗಿ ಸಂಸ್ಕೃತಿ ಇರ್ತಕ್ಕಂಥ ಊಟ ಉಪಚಾರಗಳು ಮಾಡಿ ಸ್ನೇಹಿತರನ್ನ ಬಂಧುಗಳೆಲ್ಲ ಕರೆದು ಒಂದು ಕಡೆ ಸೇರಿ ಸುಗ್ಗಿ ಅಂತ ಸಂಭ್ರಮದಿಂದ ಆಚರಣೆ ಮಾಡಿದ್ರೆ ಸಂಕ್ರಾಂತಿ ಹಬ್ಬ. ಇದು ರೈತರ ಹಬ್ಬ. ರೈತರು ಅಂದ್ರೆ ಯಾರು ಹಸುಗಳ ಸಹಾಯದಿಂದ ಭೂಮಿಯನ್ನು ಉಳುಮೆ ಮಾಡಿ ಬೀಜ ಹಾಕಿ ಅನ್ನ ಕೊಡ್ತಾರಲ್ಲ, ಅವರು ಒಕ್ಕಲಿಗರು. ಆ ಒಕ್ಕಲಿಗರು ಅಂದ್ರೆ ಒಕ್ಕಲಿಗರು ಒಕ್ಬಿಟ್ಟು ಬೆಳೆ ಬೆಳೆದು ಅವ್ರನ್ನ ಸಂಭ್ರಮ ಮಾಡೋ ಈ ಒಂದು ಸಂಕ್ರಾಂತಿ ಅಥವಾ ಸುಗ್ಗಿ ಹಬ್ಬ ಅಥವಾ ಮಕರ ಸಂಕ್ರಾಂತಿ ಹಬ್ಬ. ಈ ಒಂದು ನಿಟ್ಟಿನಲ್ಲಿ ನಾವು ಈ ನಮ್ಮ ಚಂದ್ರಣ್ಣ ಅವರ ಒಂದು ಸಂಸ್ಥೆ, ಚಂದ್ರೋದಯ ಸಂಸ್ಥೆ, ವಿದ್ಯಾಸಂಸ್ಥೆ, ಹಾಗೂ ನಮ್ಮ ಅಂಬಿಕಾ ಅವರು ಒಂದು ಎನ್ಲೈಟ್ ಎಂಪವರ್ಮೆಂಟ್ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗೂ ಅದು ಮತ್ತು ನಾನು ವೈಯಕ್ತಿಕವಾಗಿ ವಕೀಲನಾಗಿ ನಮ್ಮ ಬೆಂಗಳೂರು ವಕೀಲರ ವೇದಿಕೆಯಿಂದ ಈ 3 ಸಂಸ್ಥೆಗಳು ಸೇರಿ ಇವತ್ತು ಇಲ್ಲಿ ನಮ್ಮ ಚಂದ್ರಣ್ಣ ಅವರ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ, ಅತ್ಯಂತ ಚಿಕ್ಕ ವಿದ್ಯಾರ್ಥಿಗಳನ್ನ, ಹಾಗೂ ಇದೇ ಕಾಂಪೌಂಡ್ ಇರ್ತಕ್ಕಂಥ ಗೋಮಾತೆ, ಓರಿ ಅಥವಾ ಗೂಳಿ ಏನೇ ಆಗ್ಬೋದು, ವಿವಿಧ ಭಾಷೆಯಲ್ಲಿ ಕರೀತಾರೆ, ಅವುಗಳಿಗೆಲ್ಲ ಶೃಂಗಾರ ಮಾಡಿ ಪೂಜೆ ಮಾಡಿ ಅವಕ್ಕೆಲ್ಲ ನಾವು ಅವ್ರಿಗೆ ಪೂಜೆ ಮಾಡಿ ಅವ್ರ ಋಣ ತೀರ್ಸ್ತಕ್ಕಂಥ ಹಬ್ಬ. ಹಂಗಾಗಿ ಇವತ್ತು ನಾವು ಈ ಒಂದು ಸಿಲಿಕಾನ್ ಸಿಟಿನಲ್ಲಿ ಈಗೆಲ್ಲ ಈ ಹಸುಗಳು ಅಥವಾ ಆಕಳುಗಳನ್ನ ಬಳಕೆ ಕಮ್ಮಿ, ಗಾಣ ಮಾಡಕ್ಕಾಗಲಿ, ಉಳುಮೆ ಮಾಡಕ್ಕಾಗ್ಲಿ ಅಥವಾ ಎತ್ತಿನ ಗಾಡಿನ ಚಲಾಯಿಸಕ್ಕಾಗ್ಲಿ ಹಸುಗಳು ಬಳಕೆ ಕಮ್ಮಿ ಮಾಡ್ತಾರೆ. ಅದು ಕೇವಲ ಆಚರಣೆ ಉಳ್ಕೊಂಡಿದೆ ಈಗ. ಆದ್ರೆ ಅದು ಇತಿಹಾಸ ಪುಟಗಳು ಸೇರ್ತಾ ಇದ್ದಾವೆ ಈ ಒಂದು ನ್ಯಾಚುರಲ್ ಟೂಲ್ಸ್ ಬಳಕೆಗಳು. ಆದ್ರೂ ಸಹ ಈ ಪವರ್ ಟೂಲ್ಸ್, ಈ ಪವರ್ ಯುಗದಲ್ಲಿ ನಾವು ಈ ಒಂದು 21ನೇ ಶತಮಾನದ ಏನು ಕಾಲ್ಭಾಗ ಕಳೆದಿದ್ದು ಇವತ್ತು, ಆದ್ರೂ ಹಸುಗಳನ್ನ ನೆನೆಸ್ಕೊಂಡು ನಾವು ಸುಗ್ಗಿ ಹಬ್ಬ ಮಾಡೋದು ನಮ್ಗೆ ತುಂಬಾ ಸಂತದ ವಿಷಯ. ಇನ್ನೊಂದು ಮುಖ್ಯ ವಿಶೇಷವಾಗಿ ಇವತ್ತು ನನ್ನ ಮಗ ತೇಜಸ್ ಕೂಡ ಮಕರ ಸಂಕ್ರಾಂತಿ ದಿನ ಹುಟ್ಟಿರೋನು. ಆ ಒಂದು ಬರ್ತ್ಡೇನ ಇದೇ ಒಂದು ನಾವು ಕಾಂಪೌಂಡ್ ನಲ್ಲಿ ಚಿಣ್ಣರ ಜೊತೆ, ಹಸುಗಳ ಜೊತೆ, ಗೋಮಾತೆಗಳ ಜೊತೆ ಆಚರಣೆ ಮಾಡೋದು ಒಂದು ಅದ್ಭುತವಾದ ದಿನ ಅಂತ ಹೇಳಿ ಸರ್ವರಿಗೂ, ಸರ್ವ ಜನಾಂಗಕ್ಕೂ, ವಿಶ್ವದಲ್ಲಿ ನೆಲೆಸಿರುವ ಎಲ್ಲಾ ನಮ್ಮ ಕನ್ನಡಿಗರಿಗೂ ಹಾಗೂ ರೈತರಿಗೂ ರೈತ ಹಬ್ಬ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಚಿಕ್ಕವರಿದ್ದಾಗ ನಿಮ್ಗೆ ಜ್ಞಾಪಕ ಇರ್ಬೋದು, ಎತ್ತಲ್ಲ ಇವು ನಮ್ಮ ಮುತ್ತುಗಳು ಅಂತ ನಾವು ಓದಿದ್ವಿ. ನಿಜವಾಗ್ಲೂ ಇದು ನಮ್ಮ ಮುತ್ತುಗಳು. ಯಾಕಂದ್ರೆ ನಮ್ಮ ಮಕ್ಕಳು ಇದನ್ನ ನಾವು ಹಳ್ಳಿಲಿರ್ಲಿ ಸಿಟಿಲಿ ಇರ್ಲಿ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇದನ್ನೆಲ್ಲ ನಾವು ಕನ್ಸ್ಯೂಮ್ ಮಾಡ್ತೀವಿ. ನಮ್ಗಳಿಗೆ ಶಕ್ತಿ, ಸ್ಥೈರ್ಯ ಎಲ್ಲಾನು ಕೊಡುವುದು ಹಸುಗಳೇ. ಅದಕ್ಕೆ ಇದು ಎತ್ತುಗಳಲ್ಲ, ಇವು ನಮ್ಮ ಮುತ್ತುಗಳು. ಭೂಮಿಯಿಂದ ಇವತ್ತು ನಾವೇನು ಬೆಳೆ ಬೆಳೆದಿದ್ದೀವಿ ಅದನ್ನ ರೈತ ತುಂಬಾ ಗುಡ್ಡೆ ಹಾಕಿ ಬಹಳಷ್ಟು ಖುಷಿಯಿಂದ ಒಂದು ಸಂತಸವಾಗಿ ಅದನ್ನ ನೋಡಿ ಆಚರಿಸ್ತಾರೆ. ಅದೇ ಈ ಸುಗ್ಗಿ ಸಂಭ್ರಮ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಹೈಕೋರ್ಟ್ ಅಡ್ವೊಕೇಟ್ಗಳು ಇವ್ರುಗಳೆಲ್ಲ ಸೇರಿ ಇವ್ರುಗಳ ಸಹಕಾರದಿಂದ ನಾವು ಇವತ್ತು ಸುಗ್ಗಿ ಸಂಭ್ರಮಾಚರಣೆಯನ್ನು ಈ ಮಹಾ ಹಸುಗಳಿಗೆ ಒಂದು ಚಿಕ್ಕ ಒಂದು ಆಹಾರವನ್ನು ಕೊಡುವ ಮೂಲಕ ನಾವು ಇವತ್ತು ಸಂಭ್ರಮಾಚರಣೆ ಮಾಡಿದ್ದೀವಿ. ಧನ್ಯವಾದಗಳು. ಎಲ್ರಿಗೂ ಸುಗ್ಗಿ ಸಂಭ್ರಮದ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮ ನಾಡಿನ ಸಮಸ್ತ ಜನಗಳಿಗೆ ಹಾಗೂ ನನ್ನ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈಗ ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿ ಡೈರೆಕ್ಟರ್ ಟ್ರಸ್ಟ್ ವತಿಯಿಂದ ಈ ಥರ ವಿವಿಧ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ರೈತನ ಬಾಳಿನ ಹಬ್ಬ, ಸುಗ್ಗಿ ಹಬ್ಬ. ಈ ಸುಗ್ಗಿ ಹಬ್ಬದ ಜೊತೆಗೆ ನಮ್ಮ ರಾಸುಗಳಿರ್ಬೋದು, ಎತ್ತುಗಳಿರ್ಬೋದು, ಇವರನ್ನು ಶೃಂಗಾರ ಮಾಡಿ ನಾವು ನಮ್ಮ ಜೀವನದ
ಹಿಂದಿನ ಚರಿತ್ರೆಗಳನ್ನು ಮರುಕಳಿಸುತ್ತಾ ನಾವು ಈ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ಯುಗಾದಿ ಹಂಗೆ ಹೊಸ ವರ್ಷವೋ, ಈ ರೈತನಿಗೆ ಸಂಕ್ರಾಂತಿ ಹಬ್ಬವು ಹೊಸ ವರ್ಷ. ಈ ಸಂಕ್ರಾಂತಿ ಹಬ್ಬ ಎಲ್ಲ ಜನರಿಗೂ ಸುಖ, ಸಂತೋಷ, ಸಮೃದ್ಧಿಯನ್ನು ನೀಡಲಿ, ನಾಡಿನ ಸಮಸ್ತ ಜನತೆ ಸುಖವಾಗಿರಲಿ ಅಂತ ನಾನು ಶುಭ ಹಾರೈಸುತ್ತೇನೆ.